ಚಿಕನ್ ಕಟ್ ಮಾಡೋಳಾಗಿ ಹೋಗಿದ್ದೀನಿ ನಾನು. ಚಿಕನ್ ಕಟ್ ಮಾಡೋಕ್ಕೆ ಎಲ್ಲ ಟೂಲ್ಸ್ಗಳಿದೆ. ಮನೇಲಿದ್ದಾಗ ಒಂದ್ಸಲ ಕುಕ್ ಮಾಡಿ ಇಲ್ಲಿ 5-6 ಜನಕ್ಕೆ ಮಾಡ್ತಾ ಇದ್ದೀನಿ. In your place the other day while playing with them. ನಮ್ಮ ಸಿಟಿಯ ಮಾರ್ಕ್ ಪ್ಲಾಜಾ. ಸೊ ಇಲ್ಲಿ ಹ್ಯಾಲೋವಿನ್ ಸೆಲೆಬ್ರೇಷನ್ ನಡೀತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನೆನ್ನೆ ಹೇಳ್ದಂಗೆ ನನ್ನ ನೇಪಾಳಿ ಫ್ರೆಂಡ್ಸ್ ಬರ್ತಿದ್ದಾರೆ. ಅವ್ರಿಗೆ ಇಂಡಿಯನ್ ಫುಡ್ ಪ್ರಿಪೇರ್ ಮಾಡಬೇಕು. ನಾನಿವಾಗ ಸ್ನಾನ ಮಾಡಿ ರೆಡಿ ಆದೆ. ಚಿಕನ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದೆ, ಅವಾಗೆ ತೆಗೆದಿಟ್ಟಿದ್ದೆ. ಸೊ ಅಷ್ಟೊಂದು ಗಟ್ಟಿ ಏನಿಲ್ಲ, ಆದರೂ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸ್ಬೇಕು ಸ್ವಲ್ಪ ಹೊತ್ತು. ಮತ್ತು ಎಲ್ಲ ವಿತ್ ಸ್ಕಿನ್ ಇರುತ್ತೆ. ನಂಗೆ ವಿತೌಟ್ ಸ್ಕಿನ್ ತಿಂದು ಅಭ್ಯಾಸ. ಸೊ ಇವಾಗ ಸ್ಕಿನ್ ತೆಗೆದಿಲ್ಲ ಹಾಕಿ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ನೋಡಿ, ಚಿಕನ್ ಕಟ್ ಮಾಡೋಳಾಗಿ ಹೋಗಿದ್ದೀನಿ ನಾನು. ಚಿಕನ್ ಕಟ್ ಮಾಡೋಕ್ಕೆ ಎಲ್ಲ ಟೂಲ್ಸ್ಗಳಿದೆ, ವೆರೈಟಿ ಚಾಕುಗಳಿದೆ. ಸೊ ಇಲ್ಲಿ ಜರ್ಮನಿಲಿ ಎಲ್ಲ ಇದೇನು ಪೀಸ್ ತಂದಿದ್ದೇನು ಗೊತ್ತಿಲ್ಲ ನನಗೆ. ಬರೀ ಎಲ್ಲ ಇದೆ ಪೀಸ್ ಇದೆ. ಅದೇನು ಬಿರಿಯಾನಿ ಮಾಡ್ತೀನೋ ಗೊತ್ತಿಲ್ಲ. ಸೊ ಜರ್ಮನಿಲಿ ನಿಮಗೆ ಒಂದು ಫುಲ್ ಚಿಕನ್ ಎಲ್ಲ ಈ ಥರ ದೊಡ್ಡ ದೊಡ್ಡ ಪೀಸ್ ಸಿಗುತ್ತೆ. ಸೊ ನೀವು ಅದನ್ನು ನೀವೇ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೀಸು ಸಿಗುತ್ತೆ, ಅದು ಬೋನ್ಲೆಸ್. ಸೊ ಬೋನ್ಲೆಸ್ ಅಂದರೆ ಚೆಸ್ಟ್ ಪೀಸ್ ಸಿಗುತ್ತೆ, ಅದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಸೊ ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನಿ. ಅವ್ರಿನ್ನೂ ಬರೋದು ಡಿನ್ನರ್ಗೆ. ಸೊ ಇನ್ನೂ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿಟ್ರೆ ಚಿಕನ್ ಚೆನ್ನಾಗಿರುತ್ತೆ ಅಂತ ಇಲ್ಲೇ ಮ್ಯಾರಿನೇಟ್ ಮಾಡ್ತೀನಿ. ಸಂಜೆ ಹಾಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನನ್ನ ಫ್ರೆಂಡ್ಸನ್ನು ರಾತ್ರಿ ಬರೋದಲ್ವಾ, ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮತ್ತು ಲಂಚಿಗೆ ಚೆನ್ನಾಗಿ ಕಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಚಪಾತಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು. ಓಕೆ, ಚಿಕನ್ ಮ್ಯಾರಿನೇಟ್ ಆಗಿದೆ. ಸೊ ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ರೆಡಿ ಆಗಿದೆ. ಇಲ್ಲಿ ಎಗ್ ಕರಿ ರೆಡಿ ಆಗ್ತದೆ. ಇಲ್ಲಿ ಬಿರಿಯಾನಿ ಜೊತೆಗೆ You rotated it? No, it's rotated. You just have to pull it up. ಚಿಕನ್ ಬಿರಿಯಾನಿ ರೆಡಿ ಆಗ್ತದೆ. ಮನೇಲಿದ್ದಾಗ ಒಂದ್ಸಲ ಕುಕ್ ಮಾಡಿ ಇಲ್ಲಿ 5-6 ಜನಕ್ಕೆ ಮಾಡ್ತಾ ಇದ್ದೀವಿ ನಾವು. ನಮ್ಮ ನೋಡಿದ್ರೆ ಫುಲ್ಲು ಖುಷಿ ಪಡಬೇಕು. ನೋಡ್ತಾರೆ ಆಬ್ವಿಯಸ್ಲಿ, ನೋಡಿದ್ರೆ ಖುಷಿ ಪಡಬೇಕು. And I kept the there was like ಪರಾಟ ಮಾಡ್ತಾ ಇದ್ದೀನಿ. I don't know what Hello. Tell hi to my vlog. this is too good. Okay, I can remove it. Taste it. Ocean, say hi to my vlog. Oh my god, it's your vlog. I'm from Nepal and I have never had egg curry and paratha before, especially from Titu's place. No, it's not from Titu's place, no. It's from Halik. Titu, please keep paratha as well. Good man. Save it for you. Don't crash the plates. Does the plus to have colors? Is something in it? No. I was also in your place the other day while playing with them. One eternity later. Hello guys, good morning. ಸೊ ನೆನ್ನೆ ನನ್ನ ನೇಪಾಳಿ ಫ್ರೆಂಡ್ಸ್ ಬಂದಿದ್ರು ಡಿನ್ನರ್ಗೆ. ಊಟ ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಹಾಗೆ 3 o'clock ಗಂಟೆ ಎದ್ದಿದ್ವಿ, ಮಾತಾಡಿಕೊಂಡು ಆಟ ಆಡ್ಕೊಂಡು ಉನೋ ಕಾಜಿತ್ತು, ಉನೋ ಆಟ ಆಡಿ ಆಮೇಲೆ ಅವ್ರು ಹೋಗೋಷ್ಟೊತ್ತಲ್ಲಿ 3 o'clock ಆಯಿತು. ನೀಟಾಗಿ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಫುಲ್ ಬೆಳಗ್ಗೆ ಎದ್ದಿದ್ದೀನಿ. ಇವತ್ತು ತಿಂಡಿ ಸೊ ಟೋಟಲಿ ಇನ್ನೂ ಸ್ವಲ್ಪ ಬೇಯಬೇಕು. ಸೊ ಅದ್ರ ಜೊತೆನೇ ಸಾಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಆಯಿಲಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಆ್ಯಕ್ಚುಲಿ ಆಪ್ಷನಲ್, ನನಗೆ ತಿನ್ಬೇಕಾದ್ರೆ ಈರುಳ್ಳಿ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈರುಳ್ಳಿ ಹಾಕ್ಕೊಂಡೆ. ಇದಾದಮೇಲೆ ಟೊಮ್ಯಾಟೊ ಸಾಸ್ ಇದೆ, ಪಾಸ್ತಾ ಸಾಸ್. ಇದು
ಹಾಕಿ ಕ್ರೀಮ್ ಚೀಸ್ ಹಾಕಬೇಕು. ಇದು ಆಪ್ಷನಲ್, ನಿಮಗೆ ಅದು ಚೀಸ್ ಫುಲ್ ಬೇಕು ಅಂದರೆ ಇದನ್ನು ಯೂಸ್ ಮಾಡಬೇಕು. ನಾನು ಸುಮ್ಮನೆ ಮೇಲೆ ಉದಿಸ್ಕೊತೀನಿ ಅಷ್ಟೆ. ಸೊ ಸಾಸ್ ರೆಡಿ ಆಗಿತ್ತು, ಅದಕ್ಕೆ ಬೇಯಿಸಿರೋ ಟಾರ್ಟೆಲಿನಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಬಿಡಬೇಕು. ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಮಿಕ್ಸ್ ಮಾಡ್ತೀನಿ. ಸೊ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ, ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಪೂಜೆ ಮಾಡಿ ರೆಡಿಯಾಗಿ ಹೊರಡಬೇಕು. ಇಲ್ಲಿ ನಮ್ಮ ಸಿಟೀಲಿ ಒಂದು ಪ್ಲಾಜಾ ಇದೆ, ಅಲ್ಲಿ ಎಲ್ಲ ಫೆಸ್ಟ್ಗಳು ನಡೆಯುತ್ತೆ ಯೂಶ್ವಲಿ. ಸೊ ಇವತ್ತು ಹ್ಯಾಲೋವಿನ್ ಫೆಸ್ಟ್ ನಡೀತಿದೆ. ಹೋಗಿ ಸುಮ್ಮನೆ ಹಂಗೆ ವಿಸಿಟ್ ಹಾಕೋಬರೋಣ ಅಂತ. ನೆನ್ನೆಯಿಂದ ಫುಲ್ ಮನೇಲೇ ಇದ್ವಿ, ಎಲ್ಲೂ ಹೋಗಿರಲಿಲ್ಲ. ಸೊ ಅದಕ್ಕೆ ಹೋಗಿ ನೋಡಿಕೊಂಡು ಓಡಾಡ್ಕೊಂಡು ಬರ್ತೀವಿ. ಪೂಜೆ ಮಾಡೋಣ ಫಸ್ಟ್. ಸಂಜೆ ಹಾಗೆ ಓಡಾಡ್ಕೊಂಬರೋಣ ಅಂತ ಆಚೆ ಹೋದರೆ ಸಿಟಿ ಸೆಂಟರ್ ಓಪನ್ ಇತ್ತು, ಇವತ್ತು ಸಂಡೇ ಆಗಿದ್ರು. ಸೊ ಹಾಗೆ ನೋಡಿದ್ರೆ ಹ್ಯಾಲೋವಿನ್ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ಈ ಥರ ಏನಾದ್ರು ಸೆಲೆಬ್ರೇಷನ್ಸ್ ಇದ್ದಾಗ ಸಿಟಿ ಸೆಂಟರು ಓಪನ್ ಇರುತ್ತೆ. ಸೊ ನಾನು ನೋಡಿದಂಗೆ ಎಲ್ಲ ಸಿಟಿಲೂ ಒಂದು ಮಾರ್ಕ್ ಪ್ಲಾಜಾ ಅಂತ ಇರುತ್ತೆ. ಸೊ ಯಾವುದೇ ಸೀಸನಲ್ ಫೆಸ್ಟಿವಲ್ಸ್ ಇದ್ದರೂ ಏನೇ ಸೆಲೆಬ್ರೇಟ್ ಮಾಡೋಂಗಿದ್ರು ಈ ಪ್ಲಾಜಾದಲ್ಲಿ ಮಾಡ್ತಾರೆ. ಸೊ ಇದು ನಮ್ಮ ಸಿಟಿಯ ಮಾರ್ಕ್ ಪ್ಲಾಜಾ. ಸೊ ಇಲ್ಲಿ ಹ್ಯಾಲೋವಿನ್ ಸೆಲೆಬ್ರೇಷನ್ ನಡೀತದೆ. ಸೊ ನೆನ್ನೆಯಿಂದನೇ ಸ್ಟಾರ್ಟ್ ಆಗಿದೆ, ನಮಗೆ ಟೈಮ್ ಸಿಕ್ಕಿಲ್ಲ ಬರೋಕ್ಕೆ. ಸೊ ಇವತ್ತು ಬಂದಿದ್ದೀವಿ. ಸೇಮ್ ನಮ್ಮ ಜಾತ್ರೆ ಥರನೇ ಎಲ್ಲ ಗೇಮ್ಸ್ ಇರುತ್ತೆ, ಮತ್ತು ಫುಡ್ ಸ್ಟಾಲ್ಸ್ಗಳಿರುತ್ತೆ, ಡ್ಯಾಶಿಂಗ್ ಕಾರು ಮತ್ತು ಈ ಥರ ಬೋಟ್ ಸ್ವಿಂಗ್ ಎಲ್ಲ ಥರದ ರೈಡ್ಸ್ಗಳಿರುತ್ತೆ. ಪೇ ಮಾಡಿ ಆಟಾಡ್ಬೋದು. ನಾವು ಸುಮ್ಮನೆ ಹಾಗೆ ವಾಕ್ಗೆ ಹೋಗೋಣ ಅಂತ ಬಂದಿದ್ದು. ಸೊ ನಾವೇನು ಕ್ಯಾಶ್ ತಂದಿರಲಿಲ್ಲ. ಸೊ ಅದಕ್ಕೆ ಒಂದು ರೌಂಡ್ ಸುತ್ತಕೊಂಡು ಎಲ್ಲ ಡೆಕೋರೇಷನ್ಸ್ ಎಲ್ಲ ಗೇಮ್ಸ್ ನೋಡಿಕೊಂಡು ಹಾಗೆ ಹೊರಟ್ವಿ. Just feel one kid. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next vlog. Bye bye.